ನಾನು ನನ್ನ ಕುರ್ಚಿಯಲ್ಲಿ ಭದ್ರವಾಗಿ ಕೂತ್ಕೋಬೇಕು ಅನ್ನೋ ಒಂದು ಹಠ ಬಿಟ್ಟರೆ ಇಲ್ಲಿ ರಾಜಕೀಯವಾಗಿ ಜನರನ್ನು ಉದ್ಧಾರ ಮಾಡಬೇಕು ಅಥವಾ ಸಾಮಾಜಿಕ ಬೆಳವಣಿಗೆಗಳನ್ನು ಗಮನಿಸಬೇಕು ಅಥವಾ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಏನಾದರೂ ಒಂದು ಅದ್ಭುತವಾದ ಕೆಲಸಗಳನ್ನು ಮಾಡಬೇಕು ಅನ್ನುವ ಯಾವುದೇ ಒಂದು ಕನಿಷ್ಠ ಲಕ್ಷಣಗಳು ಕಾಣ್ತಾ ಇಲ್ಲ. ಒಳಗಿರುವ ಲೀಡರ್ಗಳಲ್ಲೇ ಶುರುವಾಯಿತು. ಯಾಕೆ ಯಾವಾಗಲೂ ಸಿದ್ದರಾಮಯ್ಯನವ್ರನ್ನ ಬಿಲ್ಡಪ್ ಕೊಟ್ಬಿಟ್ಟು ಅದೇ ಥರದ ಕಾರ್ಯಕ್ರಮ ಮಾಡಬೇಕು, ಪಕ್ಷದ ಅಡಿಯಲ್ಲಿ ಪಕ್ಷದ ಕಾರ್ಯಕರ್ತನೆಲ್ಲ ಕರೆದು ಪಕ್ಷದ ಹೆಸರಿನಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಈ ಕಡೆಯಿಂದ ಗೃಹ ಸಚಿವ ಪರಮೇಶ್ವರರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅವರಿಬ್ಬರೇ ಡಿಸೈಡ್ ಮಾಡ್ಕೊಳ್ಳೋದಾದರೆ ಯಾರಾಗಬೇಕು ಮುಖ್ಯಮಂತ್ರಿ ಅಂತ, ನಾವೆಲ್ಲ ಏನಕ್ಕಿದ್ದೀವಿ ಇಲ್ಲಿ ಅಂತ, ರಾಜಕೀಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ, ಇವರಿಬ್ಬರ ನಡುವಿನ ಜಗಳದಲ್ಲಿ ಆ ಪಕ್ಷ ಸಹಿತ ಹೋಗ್ತಾ ಇದೆ, ಪಕ್ಷದ ವರ್ಚಸ್ಸು ಹೋಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇವರನ್ನು ಆರಿಸಿ ಕಳಿಸಿದ ಜನಗಳಿದಾರಲ್ಲ ಅವರು ಯೋಚನೆ ಮಾಡ್ತಾರೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ನಾನು ಕಾರ್ಯನಿಮಿತ್ತ ಎಲ್ಲೋ ಹೊರಗಡೆ ಹೋಗಿದ್ದೆ. ಬಟ್ ಒಂದು ವಿಷಯದ ಬಗ್ಗೆ ಇವತ್ತು ಬೆಳಗ್ಗೆ ಸ್ವಲ್ಪ ಚರ್ಚೆ ಆಗ್ತಾಯಿತ್ತು, ರಾಜಕೀಯವಾಗಿ ಮಾತಾಡ್ತಾ ಅನ್ನಿಸ್ತು ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಏನು, ಎರಡೂ ರಾಷ್ಟ್ರೀಯ ಪಕ್ಷಗಳು ಅಂತ ಕರೆಸಿಕೊಳ್ಳುವಂತಹ BJP ಮತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವ ಮಟ್ಟಿನ ಪಾಲಿಟಿಕ್ಸ್ನ ಮಾಡ್ತಾ ಇದೆ ಅಂತ. ಅಂದರೆ ಇಲ್ಲಿ ಅಧಿಕಾರದಾಹ ಮತ್ತು ಹೇಗಾದರೂ ಮಾಡಿ ನಾನು ನನ್ನ ಕುರ್ಚಿಯಲ್ಲಿ ಭದ್ರವಾಗಿ ಕೂತ್ಕೋಬೇಕು ಅನ್ನೋ ಒಂದು ಹಠ ಬಿಟ್ಟರೆ ಇಲ್ಲಿ ರಾಜಕೀಯವಾಗಿ ಜನರನ್ನು ಉದ್ಧಾರ ಮಾಡಬೇಕು ಅಥವಾ ಸಾಮಾಜಿಕ ಬೆಳವಣಿಗೆಗಳನ್ನು ಗಮನಿಸಬೇಕು ಅಥವಾ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಏನಾದರೂ ಒಂದು ಅದ್ಭುತವಾದ ಕೆಲಸಗಳನ್ನು ಮಾಡಬೇಕು ಅನ್ನುವ ಯಾವುದೇ ಒಂದು ಕನಿಷ್ಠ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಮಾತು ಹೇಳಲಿಕ್ಕೆ ಕಾರಣ ಇದೆ ನೋಡಿ. ಎರಡು, ಕಾಂಗ್ರೆಸ್ನಲ್ಲಿ ಮತ್ತು BJPಯಲ್ಲಿ ಇಬ್ಬರೂ ಸಹಿತ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ಎರಡೂ ಕಡೆ. ಆದರೆ ಲೀಡರ್ಶಿಪ್ ಅಂತ ಬಂದಾಗ ಯಾರು ಬಂದು ಅಲ್ಲಿ ಕೂತ್ಕೋಬೇಕು, ಯಾರ್ದು ನಡಿಬೇಕು, ಯಾರು ಕುದುರೆನೇ ಮುಂದೆ ಹೋಗಬೇಕು, ಈ ಯೋಚನೆಗಳು ನನ್ನ ಪ್ರಕಾರ ಇವಾಗ ಎಕ್ಸ್ಟ್ರೀಮಾಗಿ ಜಾಸ್ತಿ ಆಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಿನ್ನೆ ಹಾಸನದಲ್ಲಿ ಒಂದು ಕಾಂಗ್ರೆಸ್ನ ಬಹಳ ದೊಡ್ಡ ಒಂದು ಕಾರ್ಯಕ್ರಮ ನಡೀತು. ಅದು ಆರಂಭದಲ್ಲಿ ಪ್ಲ್ಯಾನ್ ಆಗಿದ್ದು ಸಿದ್ದರಾಮಯ್ಯನವರ ಹೆಸರಿನಲ್ಲಿ, ಅದು ಏನು ಸಿದ್ದರಾಮೋತ್ಸವ ಮಾಡಿದ್ರಲ್ಲ ದಾವಣಗೆರೆಯಲ್ಲಿ, ಅದೇ ತರಹದ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಫಸ್ಟ್ ಪ್ಲ್ಯಾನ್ ಆಗಿದ್ದು. ಆದರೆ ಒಳಗಿರುವ ಲೀಡರ್ಗಳಲ್ಲೇ ಶುರುವಾಯಿತು, ಯಾಕೆ ಯಾವಾಗಲೂ ಸಿದ್ದರಾಮಯ್ಯನವ್ರನ್ನ ಬಿಲ್ಡಪ್ ಕೊಟ್ಬಿಟ್ಟು ಅದೇ ಥರದ ಕಾರ್ಯಕ್ರಮ ಮಾಡಬೇಕು, ಪಕ್ಷದ ಅಡಿಯಲ್ಲಿ ಪಕ್ಷದ ಕಾರ್ಯಕರ್ತನೆಲ್ಲ ಕರೆದು ಪಕ್ಷದ ಹೆಸರಿನಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಸಣ್ಣ ಇರುಸು ಮುರುಸು ಕಿರಿಕ್ಗಳು ಸ್ಟಾರ್ಟ್ ಆಯಿತು. ಆಮೇಲೆ DK ಅವರು ಅದಕ್ಕೆ ಎಂಟ್ರಿ ಕೊಡ್ತಾರೆ, ದೊಡ್ಡ ಮಟ್ಟದಲ್ಲಿ ಅದನ್ನು ಸಕ್ಸಸ್ ಮಾಡ್ತಾರೆ. ಎಂಡ್ ಆಫ್ ದ ಡೇ ನೆನ್ನೆ ಇಡೀ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೂಗಿದ ಕೂಡಲೇ, ಸಿದ್ದರಾಮಯ್ಯನವರ ಭಾಷಣ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ, ಸಿದ್ದರಾಮಯ್ಯನವರ ಹೆಸರು ಉಲ್ಲೇಖ ಮಾಡಿದ ಕೂಡಲೇ ಏನು ಕೂಗಾಟ ಕಿರ್ಚಾಟ, ಉಳಿದ ನಾಯಕರಿಗೆ ಅದು ಇರುಸು ಮುರುಸು. ಏನು ಸಿದ್ದರಾಮಯ್ಯನವರಿಗೆ ಏನು ತಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಬೇಕಾಗಿತ್ತು, ಅದರಲ್ಲೂ ಎಲ್ಲಿ ಹಾಸನ. ತಮ್ಮ ವೈರಿನೇ ಈಗ ಅವರು ಹೆಚ್ಚು ಕಮ್ಮಿ JDSನವ್ರು ಏನು ವೈರಿಗಳಿದ್ದಾರೆ, ಅವರ ಭದ್ರಕೋಟೆ ಅಂತ ಏನು ಅನ್ನಿಸ್ಕೊಂಡಿದೆ ಹಾಸನ, ಅಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತೇಳಿ ಪ್ರದರ್ಶನ ಮಾಡಿ ನಾನು ಸಕ್ಸಸ್ ಮಾಡಿದ್ದು ಆಯ್ತು. ಈಗ ಅಲ್ಲಿ ಒಂದು ಕಡೆ DK ಶಿವಕುಮಾರ್ ಹೇಳ್ತಾರೆ, ನಾನು ಸಾಯುವ ತನಕ ಸಿದ್ದರಾಮಯ್ಯನವ್ರ ಜೊತೆಲಿ ಇರ್ತೀನಿ ಅಂತ. ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿ ಹುದ್ದೆಗೆ ಬರುವ ವಿಚಾರದಲ್ಲಿ ನಮ್ಮಿಬ್ಬರ ನಡುವೆ ಮಾತುಕತೆ ಆಗಿದೆ ಅಂತ ಹೇಳಿದಾಗ ಈ ಕಡೆಯಿಂದ ಗೃಹ ಸಚಿವ ಪರಮೇಶ್ವರರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅವರಿಬ್ಬರೇ ಡಿಸೈಡ್ ಮಾಡ್ಕೊಳ್ಳೋದಾದರೆ ಯಾರಾಗಬೇಕು ಮುಖ್ಯಮಂತ್ರಿ ಅಂತ, ನಾವೆಲ್ಲ ಏನಕ್ಕಿದ್ದೀವಿ ಇಲ್ಲಿ ಅಂತ, ರಾಜಕೀಯದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲವೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ. ಅದರ ಆಚೆಗೆ ಕಾಂಗ್ರೆಸ್ದು ಒಂದು ಕಡೆ ಆದರೆ ಆಡಳಿತ ಪಕ್ಷದಲ್ಲಿರುವ ಕಾಂಗ್ರೆಸ್ದು, ಮತ್ತೊಂದು ಕಡೆ BJPಯದಂತೂ ನೀವು ದಿನ ಬೆಳಗಾದರೆ ನ್ಯೂಸ್ಗಳಲ್ಲಿ ಅದನ್ನೇ ನೋಡ್ತಾ ಇದ್ದೀರಾ. ಏನು, ಒಂದು ಒಳಜಗಳ, ಬಣಗಳು ಜಾಸ್ತಿ ಆಯಿತು. ಬಣಗಳು ಬಿಡಿ, ಆ ಬಣ ಈ ಬಣ ಅಂತ ಆಯಿತು. ಇವಾಗ ಸದ್ಯಕ್ಕೆ ಯತ್ನಾಳ್ ಅವ್ರದ್ದೊಂದು ಬಣ, ವಿಜಯೇಂದ್ರ ಅವರ ಬಣ, ಎರಡು ಬಣ. ಇದನ್ನು ಕಂಟ್ರೋಲಿಗೆ ತಗೊಳ್ಳೋದು ಅಥವಾ ಇವರನ್ನ ಹೇಗಾದರೂ ಮಾಡಿ ತಹಬದಿಗೆ ತರೋದಿದೆಯಲ್ಲ, ಅದೇ ಬಹಳ ದೊಡ್ಡ ಕಷ್ಟ ಆಗಿರೋದು ಹೈಕಮಾಂಡ್ಗೆ. ಈಗ ನೇರವಾಗಿ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಪುತ್ರನ ವಿರುದ್ಧ, ವಿಜಯೇಂದ್ರ ಅವರ ವಿರುದ್ಧ ನೇರ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ವಿಜಯೇಂದ್ರ ಅವರು ಏನು ತಲೆ ಕೆಡಿಸ್ಕೋತಿಲ್ಲ, ಅವರು ಸಹಿತ ನೇರ ಒಂದಿಷ್ಟು ಜನ ಅವ್ರ ಜೊತೆಗೆ, ಒಂದಿಷ್ಟು ಜನ ಇವ್ರ ಜೊತೆಗೆ ಗುರುತಿಸ್ಕೋತಾ ಇದ್ದಾರೆ. ಸೊ ಇಲ್ಲಿ ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ, ಕಳೆದ ಚುನಾವಣೆ ಆದಮೇಲೆ BJPಯವರು ಬಹಳ ಒಗ್ಗಟ್ಟಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನೆಕ್ಸ್ಟ್ ಲೆವೆಲಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದರೆ ಮಾತ್ರ ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲಬಹುದು ಅಂತ ಅಂದುಕೊಂಡಿದ್ರೆ, ಪಕ್ಷದ ಒಳಗಡೆ ಇದು ಇರುವಂಥ 2 ಟಾಪ್ ಲೀಡರ್ಸು, ಎರಡು ದೊಡ್ಡ ದೊಡ್ಡ ನಾಯಕರು ಅಂತ ಕರೆಸ್ಕೊಳ್ಳುವವರು, ಆ ನಾಯಕರುಗಳೇ ಓಪನ್ ಆಗಿ ಇಲ್ಲಿ ಕಚ್ಚಾಡೋಕ್ಕೆ ಶುರು ಮಾಡಿಬಿಟ್ರೆ, ಒಂದೇ BJP ಆಫೀಸಿನ ಕಚೇರಿಯ ಒಳಗೆ ಇವ್ರು ಹೆಂಗೆ ಕೆಲಸ ಮಾಡ್ತಾರೆ, ಒಂದೇ ವಿಧಾನಸೌಧ ಒಳಗಡೆ ಇವ್ರು ಹೆಂಗೆ ನೆಮ್ಮದಿಯಾಗಿರ್ತಾರೆ, ಹಾಗೂ ಅಭಿವೃದ್ಧಿ ಅಂತ ಬಂದಾಗ ಇವರು ಎಲ್ಲ ನಾಯಕರೆಲ್ಲ ಸೇರ್ಕೊಂಡು ಮಾಡೋಕ್ಕೆ ಹೆಂಗೆ ಸಾಧ್ಯ ಅಂತ.
ಹೌದು, ವಿಜಯೇಂದ್ರ ಅವ್ರನ್ನ ಯಡಿಯೂರಪ್ಪ ಅವ್ರ ಮಗ ಅನ್ನುವ ಕಾರಣಕ್ಕೆ ಅವರು ಒಂದಿಷ್ಟು ಪ್ಲ್ಯಾನ್ಸ್ ಸ್ಟ್ರಾಟಜೀಸ್ ಮಾಡ್ತಾರೆ ಎನ್ನುವ ಕಾರಣಕ್ಕೆ ಕರ್ಕೊಂಬಂದು ಬಿ ಜೆ ಪಿ ಅಧ್ಯಕ್ಷರಂತಹ ಮಹತ್ವದ ಹುದ್ದೆಯನ್ನು ಕೊಟ್ಟಾಗ ಅಫ್ಕೋರ್ಸ್ ಪಕ್ಷದ ಒಳಗಡೆ ಕೆಲವರಿಗೆ ಇರುಸು ಮುರುಸ ಆಗುತ್ತೆ, ಸಂಕಷ್ಟ ಆಗುತ್ತೆ, ಒದ್ದಾಟ ಆಗುತ್ತೆ, ಯಾಕೆ ಬಿಟ್ಕೊಡ್ಬೇಕು, ಅವ್ರ ಮಾತು ನಾನೇ ಕೇಳಬೇಕು ಅನ್ನೋದಿರುತ್ತೆ. ಬಟ್ ಅದನ್ನು ಓಪನಾಗಿ ತೋರಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಯಡಿಯೂರಪ್ಪನವರು ಸಹಿತ ಅತ್ಯಂತ ದೊಡ್ಡ ಲೀಡರಾಗಿ ಬಿ ಜೆ ಪಿಯನ್ನು ಕಟ್ಟಿದವರು, ಅಂಥವ್ರನ್ನ ಎದುರಾಕೊಂಡು ಯಾಕೆ ಸುಮ್ಮನೆ ಅಂತೇಳಿ ಮಾತಾಡೋಲ್ಲ. ಆದರೆ ಯತ್ನಾಳ್ ಅವರು ಈಗ ಓಪನ್ ಆಗಿ ಚಾಲೆಂಜಿಗೆ ನಿಂತುಬಿಟ್ಟಿದ್ದಾರೆ. ಸೊ ಇಲ್ಲೇನಾಗ್ತಾ ಇದೆ, ಇವರಿಬ್ಬರ ನಡುವಿನ ಜಗಳದಲ್ಲಿ ಆ ಪಕ್ಷ ಸಹಿತ ಹೋಗ್ತಾ ಇದೆ, ಪಕ್ಷದ ವರ್ಚಸ್ಸು ಹೋಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇವರನ್ನು ಆರಿಸಿ ಕಳಿಸಿದ ಜನಗಳಿದಾರಲ್ಲ, ಅವರು ಯೋಚನೆ ಮಾಡ್ತಾರೆ, ಇವರುಗಳು ಕ್ಷೇತ್ರದ ಅಭಿವೃದ್ಧಿಗೋ ನಮ್ಮ ರಾಜ್ಯದ ಅಭಿವೃದ್ಧಿಗೋ ಪ್ರಯತ್ನ ಪಡ್ತಾ ಇಲ್ಲ. ಇವರ ಉದ್ದೇಶ ಒಂದೇ, ಯಾರು ತಗೊಂಬಂದು ಭದ್ರ ಸ್ಥಾನದಲ್ಲಿ ಕೂತ್ಕೋಬೇಕು, ಯಾರು ನಾಯಕ ಆಗಬೇಕು, ಯಾರಿಗೆ ಲೀಡರ್ಶಿಪ್ ಬೇಕು ಅನ್ನೋ ಹೋರಾಟ, ಜಂಜಾಟ, ಬಡಿದಾಟ, ಹೊಡೆದಾಟ ನಡೆಯುತ್ತಷ್ಟೇ. ಬಿಟ್ಟರೆ ಇವರಿಗೆ ಯಾವುದೇ ಕಾರಣಕ್ಕೂ ಜನಪರ ಕಾಳಜಿ ಆಗಲಿ ಅಥವಾ ಕ್ಷೇತ್ರವನ್ನು ಉದ್ಧಾರ ಮಾಡುವಂತಹ ಇಚ್ಛಾಶಕ್ತಿಯಾಗಲಿ ಇಲ್ಲ ಅನ್ನೋದು ಅರ್ಥ ಮಾಡ್ತಾ ಇದೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಎರಡೂ ರಾಷ್ಟ್ರೀಯ ಪಕ್ಷಗಳಾಗಿ ಈ ತರಹದ ಬಿಹೇವಿಯರನ್ನು ಅಕ್ಸೆಪ್ಟ್ ಮಾಡೋದು ಕಷ್ಟ. ಹೈಕಮಾಂಡ್ ಏನೋ ಹೋಲ್ಡ್ ಇಟ್ಟಿರುತ್ತೆ, ಸ್ಟ್ರಾಂಗಾಗಿ ಕೆಲಸ ಮಾಡಿಸುತ್ತೆ ಅಂತ ಅಂದ್ಕೊಂಡ್ರೆ ಹೈಕಮಾಂಡ್ಗೆ ಚಾಲೆಂಜ್ ಮಾಡಿ ಅವರವರ ಬೇಳೆ ಬೇಯಿಸ್ಕೊಳ್ಳುವ ಈ ಪ್ರಯತ್ನ ನಿಜಕ್ಕೂ ಒಳ್ಳೆಯದಲ್ಲ. ರಾಜಕೀಯ ಪಕ್ಷಗಳಾಗಿ ಈ ಥರ ಮಾಡ್ತಾ ಇದ್ದರೆ ಇವರಿಂದ ಮುಂದಿನ ದಿನಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮಗೇನು ಅನ್ಸುತ್ತೆ ಜಗಳಗಳನ್ನು ನೋಡಿದ್ರೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.